ನಮಸ್ಕಾರ ಸರ್ತಮ್ಮನವರೇ. ನಮಸ್ಕಾರ. ಈಗ ಮೊನ್ನೆ ತಾನೇ ವರಲಕ್ಷ್ಮಿ ಹಬ್ಬ ಮಾಡಿದ್ರಿ, ಭಾಳ ಸಂಭ್ರಮದಿಂದ ಚೆನ್ನಾಗಿ ಆಚರಣೆ ಮಾಡಿದ್ರಿ. ಏನು ಇವತ್ತು ಭಾಳ ಬೇಜಾರಿದ್ದಲ್ಲ, ಏನು ಸಮಾಚಾರ? ಏನು ಸಮಾಚಾರ ಅಂದರೆ ಏನಪ್ಪ ಮಾಡೋದು, ಮಕ್ಕಳು ಗಂಡು ಮಕ್ಕಳು ನಾವು ಅಯ್ಯೋ ಅಂತ ಮಕ್ಕಳು ಗಂಡು ಮಕ್ಕಳು ನಮ್ಮ ಮಕ್ಕಳು ಸಂತೋಷವಾಗಿರಲಿ ಏನೋ ಆಗಿರಲಿ ಅಂತ ತಾಯಿ ತಂದೆಗಳು ಗಂಡು ಮಕ್ಕಳನ್ನ ಸಂತೋಷದಿಂದ ಸಾಕಿರ್ತಾರೆ. ಆದರೆ ಏನೋ ಅವ್ರು ಇಷ್ಟಪಟ್ಟು ಕೆಲವು ಹುಡುಗಿರುಗಳನ್ನ ಇಷ್ಟಪಟ್ಕೋತಾರೆ. ಆದರೆ ಆ ಹುಡುಗಿರು ಏನು ಮಾಡ್ತಾರೆ, ಅವ್ರು ಚೆನ್ನಾಗಿರೋ ಗಂಟ ಅವ್ರ ಜೊತೆಗೆ ಆಟ ಆಡ್ಕೋತಾರೆ, ಅವ್ರ ಜೊತೆಗೆ ಏನು ಬೇಕು ತೆಗಿಸ್ಕೊತಾರೆ, ಅವ್ರ ಜೊತೆಗೆ ಏನು ಆಟ ಆಡಬೇಕು, ಮೊಬೈಲಲ್ಲಿ ಯಾವ್ಯಾವ ಥರ ಬೇಕು ಆ ಥರ ಎಲ್ಲ ಉಪಯೋಗಿಸ್ಕೊತಾರೆ. ಉಪಯೋಗಿಸ್ಕೊಂಡು ಗಂಡು ಮಕ್ಕಳನ್ನ ದೂರಷ್ಟ ಬಿಟ್ಬಿಟ್ಟು ಅವ್ರ ತಂದೆ ಒಪ್ಪಲಿಲ್ಲ, ತಾಯಿ ಒಪ್ಪಲಿಲ್ಲ, ನಮ್ಮ ಮನೆಯವ್ರು ಒಪ್ಪಲಿಲ್ಲ ಅಂದ್ಬಿಟ್ಟು ಯಾವನ್ನೋ ದುಡ್ಡು ಕಾಸು ಇರೋನ್ನ ಇಷ್ಟಪಟ್ಟು ಮದುವೆ ಮಾಡ್ಕೊಂಡು ಹೊಂಟೈತಾರೆ. ಆದರೆ ಹುಡುಗಿರು ಮದುವೆ ಆಗೋ ಇಷ್ಟಪಡುವಾಗ ನಿನ್ನ ಹತ್ರ ಕಾರ್ ಇದ್ದ, ಆಸ್ತಿ ಇದ್ದದ, ಇಲ್ಲ ನಿನ್ನ ಹತ್ರ ಏನಿದ್ದು ಏನು ಸಂಪಾದನೆ ಮಾಡ್ತೀಯ ಅನ್ನೋದನ್ನ ನೋಡ್ಬಿಟ್ಟು ವಿಚಾರಿಸ್ಬಿಟ್ಟು ಪ್ರೀತಿಸ್ಬೇಕು. ಏನು ಇಲ್ಲದೆ ಅವ್ರ ಸೋಕಿಗೋಸ್ಕರ ಇಷ್ಟಪಟ್ಟು ಇಷ್ಟಪಟ್ಟು ಬಿಡ್ತಾರೆ. ಆಕರ್ಷಣೆ ಅಂದ್ಬಿಟ್ಟು ಗಂಡು ಮಕ್ಳು ಜೀವನ ಹಾಳು ಮಾಡ್ಬಿಡೋದಲ್ಲಪ್ಪ. ಗಂಡು ಮಕ್ಳು ಒಂದು ಅರ್ಥ ಮಾಡ್ಕೋಬೇಕು. ಗಂಡು ಮಕ್ಳು ಅಂತ ಈಗಿನ ಕಾನೂನು ಪ್ರಕಾರ ಹೆಣ್ಮಕ್ಳಿಗೆ ಏನೇ ಮಾಡಿದ್ರು ಹೆಣ್ಮಕ್ಳಿಗೆ ರಕ್ಷಣೆ ಅದ ಅಂತ ಗಂಡು ಮಕ್ಳನ್ನ ಹೆಂಗ್ ಬೇಕು ಹಂಗೆ ಉಪಯೋಗಿಸ್ಕತ್ತವ್ರ. ಆದ್ರೆ ಕಾನೂನು ಸ್ವಲ್ಪ ತಿಳ್ಕೊಬೇಕು. ಗಂಡು ಮಕ್ಳಿಗೂ ಒಂದು ಹೃದಯ ಅದ. ಗಂಡು ಮಕ್ಳು ಹೆಣ್ಮಕ್ಳಿಂದ ಆಳೋಯ್ತಾವ್ರ. ಅದನ್ನ ಗಂಡು ಮಕ್ಳು ಪಾಪ ಅವ್ರ ತಂದೆ ತಾಯಿಗಳಿವಿ ನಮ್ಮ ಮನೇನು ಬೆಳಗ್ಬೇಕು, ನಮ್ಮ ಮನೇಲೂ ನಮ್ ಗಂಡು ಮಕ್ಳು ಅವ್ರು ಸಾಕೋರ್ಗೆ ಎಷ್ಟು ಕಷ್ಟ ಇರ್ತದಪ್ಪ ಅವ್ರಿಗೆ. ಹುಡುಗಿರೇ ಸರಿ ಇಲ್ಲ ಅಂತೀರಿ? ಹುಡುಗಿರೇ ಸರಿ ಇಲ್ಲಪ್ಪ. ಯಾಕಂದ್ರೆ ಹುಡುಗಿರು ಸರಿಯಾಗವ್ರ ಅಂತಂದ್ರೆ ಹುಡುಗರ್ನ ಇಷ್ಟಪಟ್ಟವನ ಜೊತೆಗೆ ಅವನು ಕಷ್ಟ ಆಗ್ಲಿ ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ ಅವನ್ನ ಒಬ್ಬನ ಕೈ ಹಿಡಿದ ಮೇಲೆ ಅವನ ಜೊತೆಗೆ ಸಂಸಾರ ಮಾಡ್ತೀನಿ ಅಂತ ಇರ್ಬೇಕು. ಅದನ್ನ ನೀನು 4 ದಿವಸ ನಿನ್ಗೆ ಹೆಂಗ್ ಬೇಕು ಹಂಗ್ ಉಪಯೋಗಿಸ್ಕೊಂಡು ಗಂಡು ಮಕ್ಕಳನ್ನ ತೂದ್ ಬಿಸಾಕ್ಬಿಟ್ಟು ಆದ್ರೆ ಎಷ್ಟೋ ಕೆಲವು ಜನಗಳು ಹೆಂಗಸರಲ್ಲಿ 10 ಜನ ಗಂಡಸರಲ್ಲಿ ಒಂದು 5 ಜನ ಗಂಡಸರು ಮೋಸ ಮಾಡಿರ್ಬೋದು, ಇಲ್ಲ ಅಂತ ಹೇಳಲ್ಲ. ಆದ್ರೆ ಗಂಡಸರಲ್ಲಿ 100% ಹೆಣ್ಮಕ್ಳನ್ನ ಹೃದಯಲ್ಲಿ ಇಟ್ಕೊಂಡು ಪೂಜೆ ಮಾಡ್ತಿರ್ತಾರೆ. ಅದೇ ಹೆಣ್ಮಕ್ಳು ಅಯ್ಯೋ ನಮ್ಮ ತಾಯಿ ಒಪ್ಲಿಲ್ಲ, ನಮ್ಮ ತಂದೆ ಒಪ್ಲಿಲ್ಲ. ಆದ್ರೆ ತಂದೆ ತಾಯಿಗಳಿಗೂ ಇರ್ತದೆ, ನಮ್ಮ ಹೆಣ್ಮಕ್ಳು ಹಂಗಿರ್ಬೇಕು ಹಿಂಗಿರ್ಬೇಕು, ನಾ ಹಂಗ್ ಬಾಳ್ಬೇಕು ಹಿಂಗ್ ಬಾಳ್ಬೇಕು ನಮ್ಮ ಅಕ್ಕ ಅಂತ ಅವ್ರಿಗೂ ಒಂದು ಸಂತೋಷ ಇರ್ತದೆ. ಆದ್ರೆ ಅದನ್ನ ತಂದೆ ತಾಯಿ ಮಾತಂತೆ ಅವ್ರು ಉಪಯೋಗಿಸ್ಕೋಬೇಕು. ಅವ್ರು ತಂದೆ ತಾಯಿನೂ ವಚ್ಚರ್ಗೆ ಬಿಸಾಕ್ಬಿಟ್ಟು ಅವ್ನ ಇಷ್ಟ ಬಂದವನ ಜೊತೆಗೆ ಆಟ ಆಡ್ಕೊಂಡು ಅವ್ನ ಇಷ್ಟ ಬಂದವನು ನಾನು ಫೋನಲ್ಲಿ ಮಾತಾಡ್ಕೊಂಡು ಅಲ್ಲ ಅವ್ನಿ ಬಾ ಇಲ್ಲ ಅವ್ನಿ ಬಾ ನಂಗೆ ಅದನ್ನ ತಕಬಾ ನಂಗೆ ಇದನ್ನ ತಕಬಾ ನಂಗೆ ಆ ಥರದ್ ತಕಬಾ ಅಂದ್ಬಿಟ್ಟು ಪಾಪ ಗಂಡು ಜೀವನ ಹಾಳು ಮಾಡ್ಬಿಡೋದು ದೊಡ್ಡದಲ್ಲ. ಆದ್ರೆ ಹೆಣ್ಮಕ್ಳು ನಮ್ಗೆ ಹೆಣ್ಮಕ್ಳು ಏನ್ ತಿಳ್ಕೊಬೋದು, ಇವ್ರು ಬರೀ ಗಂಡ್ ಮಕ್ಳ ಬಗ್ಗೆನೆ ಮಾತಾಡ್ತಾರಲ್ಲ. ಹೆಣ್ಮಕ್ಳು ಅಂದ್ರೆ ಅವ್ರಿಗೂ ಒಂದು ಅಣ್ಣ ತಮ್ಮಿಂದ್ರು ಒಂದು ಇದಿರ್ತದೆ. ಅವ್ರಿಗೂ ಅವ್ರ ಅಣ್ಣ ತಮ್ಮಿಂದ್ರಿಗೂ ಆ ಥರ ಮೋಸ ಮಾಡ್ಬಿಟ್ರೆ ಅವ್ರ ಅಣ್ಣ ತಮ್ಮಿಂದ್ರಿಗೆ ಮೋಸ ಆದ್ರೆ ಹೆಣ್ಮಕ್ಳಿಗೆ ಅವ್ರ ತಂಗಿರ್ಗಳಿಗೆ ಅಕ್ಕಿಂದಿರ್ಗೆ ಅನ್ಯಾಯ ಆದಂಗಲ್ವಾ ಅದು. ಇದು ನೀವು ಪ್ರಾಮಾಣಿಕವಾಗಿ ಹೇಳ್ತಾ ಇದೀರಿ, ಯಾಕಂದ್ರೆ ಹುಡುಗರ ಪರವಾಗಿ ಮಾತಾಡ್ತಾ ಇದ್ರಿ. ಈಗ ಹುಡುಗಿರ ವಿಚಾರದಲ್ಲಿ ನೀವು ಒಬ್ರು ಹೆಂಗಸರಾಗಿ ನೀವು ಹುಡುಗರ ಪರವಾಗಿ ಮಾತಾಡ್ತಾ ಇದ್ದೀರಿ. ಪರವಾಗಿ ಅಂದ್ರೆ ಎಷ್ಟೋ ಹುಡುಗರು ನೋಡಿನಿ ಅಪ್ಪ, ಎಷ್ಟೋ ಹುಡುಗರು ನೋಡಿನಿ. ಹುಡುಗಿರು ಎಷ್ಟೋ ಜನ ಆಸೆ ಪಟ್ಬಿಟ್ಟು ಇಷ್ಟಪಟ್ಬಿಟ್ಟು ಪ್ರೀತಿ ಪಟ್ಬಿಟ್ಟು ಅವ್ನ್ ಬಿಟ್ಟು ಬೇರೆಯವ್ನ್ ಮಾಡ್ಕೊಂಡಾರ. ಎಷ್ಟೋ ಹುಡುಗರು ಪಾಪ ಹುಡುಗಿಗೆ ಸಲುವಾಗಿ ಜೀವನೇ ಕೊಟ್ಟು ಹುಡುಗಿಗೆ ಸಲುವಾಗಿ ಜೀವನೇ ಬಿಟ್ಬಿಟ್ಟವ್ರ. ನಾನು ಕೈ ಮುಗಿದು ಕೇಳ್ಕೊತೀನಿ, ಯಾವ ಹೆಂಗಸರ್ಗ ಹೆಣ್ಮಕ್ಳಿಗಾದ್ರೂ ಅಷ್ಟೇ ಅವ್ನು ಪ್ರೀತಿಸುವಾಗ ಒಂದು ಆಸ್ತಿ ಇದ್ದದು ಅವನ ಹತ್ರ ಏನಿದ್ದು ಅಂದ್ಬಿಟ್ಟು ನೋಡ್ಬಿಟ್ಟು ಪ್ರೀತಿಸಿ, ಇಲ್ಲ ನನ್ಗೆ ಬಡವನಾದ್ರೂ ಪರವಾಗಿಲ್ಲ ಅವನ್ನ ನಾನು ಇಷ್ಟಪಡ್ತೀನಿ ಅನ್ನೋದಾದ್ರೆ ಇಷ್ಟಪಡಿ. ಇಲ್ಲ ಅಂದ್ರೆ ಗಂಡು ಮಕ್ಳ ಜೀವನದಲ್ಲಿ ಯಾವತ್ತೂ ಹೆಣ್ಮಗಳು ಮಕ್ಕಳು ಆಟ ಆಡಕ್ ಹೋಗ್ಬೇಡಿ. ಗಂಡು ಮಕ್ಳಿಗೂ ಒಂದು ಹೃದಯ ಇರ್ತದೆ. ಆದ್ರೆ ಅವ್ರ ತಂದೆ ತಾಯಿಗಳು ಸಾಕೋವರ್ಗ ನಮ್ಮ ಮಕ್ಳು ಹಂಗಿರ್ಲಿ ಹಿಂಗಿರ್ಲಿ ಅಂತ ಕಷ್ಟಪಟ್ಟು ಸಾಕಿರ್ತಾರೆ. ಆದ್ರೆ ನೀವು ಒಂದು ಹೆಣ್ಮಕ್ಕ ಅನ್ನೋದು ಬಂದು ಅವ್ನ ಹೃದಯದಲ್ಲಿ ಆಟ ಆಡ್ಬಿಟ್ಟು ಹೊಂಟೋದ್ರೆ ಅವ್ರ ಮನನೇ ಹಾಳಾಗುತ್ತೆ. ಗಂಡು ಮಕ್ಳು ಎತ್ತಿರೋರ ಮನೇಲಿ ಯಾವ ನನ್ನ ಮಕ್ಳು ಅಕ್ಕ ತಂಗಿರೋ ಅಣ್ಣ ತಮ್ಮಿದ್ರು ಇಲ್ಲ ನನ್ನ ಮಕ್ಳು ಸಮ ಇರೋರು, ನಿಮ್ಮ ದಯವಿಟ್ಟು ನಿಮ್ಮ ಕೈ ಮಗ್ದು ಕೇಳ್ಕೊತೀನಿ, ಹೆಣ್ಮಕ್ಳು ಗಂಡು ಮಕ್ಳ ಜೊತೆಗೆ ಯಾರು ಆಟ ಆಡೋಕೆ ಹೋಗ್ಬೇಡಿ. ಗಂಡು ಮಕ್ಳಿಗೂ ಒಂದು ಹೃದಯ ಅದ ಅಂತ ನೀವು ನೋಡಿ. ಗಂಡು ಮಕ್ಳಿಗೆ ಯಾರು ಮೋಸ ಮಾಡೋಕೆ ಹೋಗ್ಬೇಡಿ. ಆದರೆ ನೀವು ಮೋಸ ಮಾಡ್ತೀನಿ ಅಂದರೆ ಫಸ್ಟು ಪ್ರೀತಿಸುವಾಗ ಅವ್ರಿಗೆ ಆಸ್ತಿ ಇದ್ದು ಅವ್ನು ಒಳ್ಳೆಯವನು ಕೆಟ್ಟವನು ಅವ್ನಿಗೇನು ಇದೆ ಅನ್ನೋದನ್ನ ನೋಡ್ಬಿಟ್ಟು ಪ್ರೀತಿಸಿ. ಈಗ ನೋಡಿ ಆ ಥರ ನೋಡೋ ಪ್ರೀತಿಸಲ್ಲ, ಈಗ ಆಕರ್ಷಣೆ ಜಾಸ್ತಿ. ಅರ್ಧ ಆದ್ಮೇಲೆ ಏನ್ ಮಾಡ್ತಾರೆ, ದೋಣಿ ನೀರಲ್ಲಿ ಹೋಗಿ ಹಳ್ಳಾದ ಅನ್ನೋದು ಗೊತ್ತಿಲ್ಲ, ಹೋಗಿ ಈಜ್ಬಿಟ್ಟು ಹಳ್ಳಾದ್ಮೇಲೆ ಬಿತ್ಕೊಂಡ್ರೆ ಏನು ಮಾಡಕ್ಕಾಗಲ್ಲ ಅದು ಅಂತಾರಲ್ಲ. ಆ ಥರ ದೋಣಿಲಿ ಹೋಗುವಾಗ ದೋಣಿಲಿ ಹೋಯ್ತಾರೆ. ಅದ್ರ ಈಜ್ ಹೋಯ್ತೀನಿ ಅಂದ್ಬಿಟ್ಟು ಹೋಯ್ತಾರೆ. ಹಳ್ಳ ಇದ್ರೆ ಹಳ್ಳಲ್ಲಿ ಬಿದ್ದರೆ ಜೀವ ಹೋಗುತ್ತೆ ಹೊರ್ತು ಅದನ್ನ ಮೇಲೆ ಕಾಪಾಡ್ಕೊಂಡು ಬರೋಕ್ಕಾಗಲ್ಲ. ಅದಕ್ಕೆ ಯಾವ ಹೆಣ್ಮಕ್ಳು ಆದರೂ ಅಷ್ಟೇ ಅವರು ಸಾಯೋವರ್ಗ ಅವನು ಬಡವನಾಗಲಿ ಅವ್ನು ಒಳ್ಳೆಯವನು ಕೆಟ್ಟವನ ನೀವು ಪ್ರೀತಿಸುವಾಗ ಅರ್ಥ ಮಾಡ್ಕೊಂಡು ಪ್ರೀತಿಸಿ. ಅರ್ಥ ಆಗಲಿಲ್ವಾ ಗಂಡು ಮಕ್ಳ ಜೀವನದ ಜೊತೆಲಿ ಆಟ ಆಡೋಕ್ಕೆ ಹೋಗ್ಬೇಡಿ. ಯಾಕಂದ್ರೆ ಅದನ್ನು ಬಾಯಿ ಬಿಟ್ಟು ಹೇಳೋದಲ್ಲ. ನನ್ನ ಮಗನೂ ನೊಂದು ಬೆಂದಿರೋನೇ. ಆದರೆ ಈ ಥರ ಹೆಣ್ಮಕ್ಳು ಯಾರಿಗೂ ಮೋಸ ಮಾಡೋಕ್ಕೆ ಹೋಗ್ಬೇಡಿ. ಅವ್ರ ಮನೆಗಳು ನೀವು ಹೆಣ್ಮಕ್ಳು ನೀವು ಹೆಂಗೆ ನಿಮ್ಮ ತಂದೆ ತಾಯಿಗಳು ಒಳ್ಳೆ ಕಡೆಗೆ ಸೇರಿಸ್ಬೇಕು ಅಂದಿರ್ತಾರೆ, ಹಂಗೆ ನಾವು ಗಂಡು ಮಕ್ಳು ಎತ್ತಿರೋರು ನಮ್ಗೆ ಸೊಸೆ ಬರೋರು ಒಳ್ಳೆಯವ್ರಾಗಿರ್ಬೇಕು, ನನ್ನ ಮಗ ಚೆನ್ನಾಗಿ
ಚೆನ್ನಾಗಿರ್ಬೇಕು, ದೀಪ ಹಚ್ಬೇಕು ನನ್ನ ಮನೇಲಿ ನನ್ನ ಸೊಸ ಅಂತ ಅವ್ರಿಗೂ ಸಂತೋಷ ಇರ್ತದೆ. ಆದರೆ ನೀವು ಗಂಡು ಮಕ್ಳ ಜೀವನದಲ್ಲೇ ಆಟ ಆಡ್ಬಿಟ್ಟು ಹೊಂಟೋದ್ರೆ ಅವ್ರ ಮನನೇ ಹಾಳಾಗುತ್ತೆ. ಯಾರು ಗಂಡು ಮಕ್ಳ ಜೀವನದಲ್ಲಿ ಆಟ ಆಡೋಕ್ಕೆ ಹೋಗಬೇಡಿ. ನನ್ನ ಮಕ್ಳಂಗೆ ಹೇಳ್ತಾ ಇದ್ದೀನಿ, ಹೆಣ್ಮಕ್ಳಿಗೆಲ್ಲ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ, ಯಾರು ಗಂಡು ಮಕ್ಳ ಜೀವನದಲ್ಲಿ ಆಟ ಆಡೋಕ್ಕೆ ಹೋಗಬೇಡಿ. ತುಂಬ ಧನ್ಯವಾದಗಳು ಸರಸಮ್ಮನವರೇ. ತುಂಬ ಅದ್ಭುತವಾಗಿ ಮಾತಾಡಿದ್ದೀರಿ. ಗಂಡು ಮಕ್ಕಳ ಪರವಾಗಿ ಮಾತಾಡಿದ್ದೀರಿ. ಆದರೂ ಕೂಡ ಇಲ್ಲಿ ನೀವು ಹೇಳ್ತಕ್ಕಂಥ ಒಳ್ಳೊಳ್ಳೆ ವಿಚಾರಗಳಿದೆ, ಅದನ್ನೆಲ್ಲ ಹೆಣ್ಮಕ್ಳು ಅರ್ಥ ಮಾಡ್ಕೋಬೇಕು. ಏನು ಮಾಡ್ತಾರೆ ಅಂದರೆ ನೋಡಪ್ಪ, ಏನು ಮಾಡ್ತಾರೆ ಗೊತ್ತಾ, ಗಂಡು ಮಕ್ಕಳು ಹೆಣ್ಮಕ್ಳಿಗೆ ರಕ್ಷಣೆ ಇದೆ ಅಂದ್ಬಿಟ್ಟು ಗಂಡು ಮಕ್ಳ ಜೊತೆಗೆ ಏನಾದರೂ ಆಟ ಆಡ್ಬಿಡ್ತಾರೆ. ಅದು ಜನಗಳಿಗೆ ಗೊತ್ತಾಗಲ್ಲ. ಈಗ ಒಂದು ಪೊಲೀಸ್ ಆಗಿರ್ಬೋದು, ಇನ್ಸ್ಪೆಕ್ಟರ್ ಆಗಿರ್ಬೋದು, ಯಾರೇ ಆಗಿರ್ಬೋದು, ಹೋಗಿ ಹೆಣ್ಮಕ್ಳು ನಮ್ಮನ್ನ ಈ ಥರ ಮಾಡ್ದೆ ಅಂದರೆ ಗಂಡು ಮಕ್ಳ ಮೇಲೆ ತಪ್ಪು ಹಾಕೋಕ್ಕಿಲ್ಲ. ಅದನ್ನು ಗಂಡು ಮಕ್ಳ ಮೇಲೆ ತಪ್ಪು ಹಾಕ್ತಾರೆ, ಹೆಣ್ಮಕ್ಳ ಮೇಲೆ ತಪ್ಪು ಹಾಕೋಕ್ಕಿಲ್ಲ. ಆದರೆ ಹೆಣ್ಣು ಯಾವ ಥರ ತಪ್ಪು ಮಾಡಿದ, ಏನು ಮಾಡಿದ ಅಂತ ಅದನ್ನು ಪರಿಶೀಲನೆ ಮಾಡಲ್ಲ. ಗಂಡು ಮಕ್ಕಳನ್ನೇ ತಪ್ಪು ಅಂತ ಹೇಳ್ತಾರೆ ಹೊರತು ಹೆಣ್ಣು ಮಕ್ಳು ಅದನ್ನೇ ಉಪಯೋಗಿಸ್ಕೊಂಡು ಎಷ್ಟೋ ಜನ ಗಂಡು ಮಕ್ಕಳನ್ನ ಹೆಣ್ಮಕ್ಳು ನಮಗೆ ಸಪೋರ್ಟ್ ಅದ ಅನ್ನೋದಕ್ಕೋಸ್ಕರ ಗಂಡು ಮಕ್ಳ ಜೀವನದಲ್ಲಿ ಆಟ ಆಡ್ತಾರೆ. ಅದನ್ನ ಅದ್ರ ಕಾನೂನು ಕೇಳ್ಕೊತಾ ಇರೋದು ನಾನು, ಹೆಣ್ಮಕ್ಳ ಜೊತೆಗೆ ಹೆಣ್ಮಕ್ಳಿಗೆ ರಕ್ಷಣೆ ಅದ ಅಂತ ಗಂಡು ಮಕ್ಕಳನ್ನ ಹಾಳು ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. ಗಂಡು ಮಕ್ಳಿಗೆ ಒಂದು ಹೃದಯ ಅದ ಅಂತ ನೀವು ಪರಿಶೀಲನೆ ಮಾಡಿ ನಾನು ಕೇಳ್ಕೊತಾ ಇದ್ದೀನಿ. ನಮಸ್ಕಾರ. ತುಂಬ ಧನ್ಯವಾದಗಳು ಸರಸಮ್ಮನವರೇ. ನಮಸ್ಕಾರ.